ಮಾನ್ಯ ಮುಖ್ಯಮಂತ್ರಿಗಳ ಒಂದು ವೈಮಾನಿಕ ಸಮೀಕ್ಷೆಗೆ 11 ಏರಿಯಲ್ ರೂಟನ್ನು ನಾವು ಗುರುತಿಸಿದ್ದೇವೆ. ಅದು ಸಂಪೂರ್ಣವಾಗಿ ಬರೀ ಗುಲ್ಬರ್ಗ ಅಷ್ಟೇ ಇರೋದಿಲ್ಲ, ವಿಜಯಪುರ ಮತ್ತು ಯಾದಗಿರಿ ಜಿಲ್ಲೆನೂ ಕೂಡ ನಾವು ಕವರ್ ಮಾಡ್ತೀವಿ. ಸೊನ್ ಬ್ಯಾರೇಜು ನಮ್ಮ ಯಾವುದೋ ಅದೇ ಭೀಮಾದ ಈ ಕಡೆ ಒಂದು ತೀರೋದು ನಮ್ಮ ಕಡೆ ಬರ್ತದೆ, ಇನ್ನೂ ಒಂದು ದಂಡಿಗೆ ನಿಮ್ಮ ಆಲ್ಮೇಲು ಮತ್ತು ವಿಜಯಪುರ ಬರ್ತದೆ. ಮತ್ತು ಹಾಗೆ ಸನ್ನತಿ ಬ್ಯಾರೇಜಿಗೆ ಹೋಗಿ ಅಲ್ಲಿ ಸಂಗಮ ಯಾದಗಿರಿ ಹೋಗಿ ಮತ್ತೆ ಕಲಬುರಗಿಗೆ ರಿಟರ್ನ್ ಆಗ್ತದೆ. ಯಾಕಂದರೆ ಮೋರ್ ದೆನ್ 270 ಕಿಲೋಮೀಟರ್ಸು ಭೀಮಾ ನಮ್ಮ ಕಲಬುರಗಿನಲ್ಲೇ ಹರಿಯೋದು. ಹೆಚ್ಚು ಡ್ಯಾಮೇಜು ಇಲ್ಲೇ ಆಗಿರೋದ್ರಿಂದ ಸೊ ನೀರಲ್ಲಿ ನಿಂತಿವೆ, ಬ್ರಿಡ್ಜಸ್ ಏನು ಡ್ಯಾಮೇಜ್ ಆಗಿದೆ, ಮತ್ತು ಏನು ವಾಟರ್ ಲೆವೆಲ್ಸು ಎಲ್ಲಿ ಬ್ಯಾರೇಜ್ಗಳಲ್ಲಿರ್ಬೋದು, ಡ್ಯಾಮ್ಗಳಲ್ಲಿರ್ಬೋದು ಹೇಗೆ ನಿಂತೇವೆ ಅಂದ್ಬಿಟ್ಟು ಎಲ್ಲನೂ ಕೂಡ ತೋರಿಸ್ತೀವಿ. ಕ್ರಾಪ್ ಲಾಸ್, ಇನ್ಫ್ರಾಸ್ಟ್ರಕ್ಚರ್ ಡ್ಯಾಮೇಜ್ ಆ್ಯಸ್ ವೆಲ್ ಆಸ್ ಡ್ಯಾಮ್ಸ್ ಆ್ಯಂಡ್ ಬ್ಯಾರೇಜಸನ್ನು ನಾವು ತೋರಿಸೋ ನಿಟ್ಟಿನಲ್ಲಿ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಅದಾದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಕೇಂದ್ರ ಕಚೇರಿನಲ್ಲಿ ಮೀಟಿಂಗನ್ನು ಮಾಡ್ತಾರೆ, ಪರಿಶೀಲನೆ ಮಾಡ್ತಾರೆ. ಬೀದರು, ಯಾದಗಿರಿ, ವಿಜಯಪುರ, ಕಲಬುರಗಿ ಎಲ್ಲ ಜಿಲ್ಲಾಧಿಕಾರಿಗಳು ಇರ್ತಾರೆ, ಸಂಬಂಧಪಟ್ಟಂಥ ಮಂತ್ರಿಗಳಿರ್ತಾರೆ, ಸಂಬಂಧಪಟ್ಟಂಥ ಅಧಿಕಾರಿಗಳಿರ್ತಾರೆ, ಕೃಷಿ ಸಚಿವರು ಕೂಡ ಬರ್ತಾ ಇದ್ದಾರೆ. ಅವರು ಮಾನ್ಯ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಮಾಡಿದಾಗ ಅವರು ಕೆಲವು ರೈತರ ಹೊಲಕ್ಕೆ ಭೇಟಿ ನೀಡಿ ನಮ್ಮ ಕಾಟನ್ ಇರ್ಬೋದು, ತೊಗರಿ ಇರ್ಬೋದು, ಮೆಕ್ಕೆತೆನೆ ಇರ್ಬೋದು, ಕಬ್ಬು ಇರ್ಬೋದು, ಇವೆಲ್ಲನೂ ಕೂಡ ಪರಿಶೀಲನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಮೀಟಿಂಗಿಗೆ ಜಾಯ್ನ್ ಆಗ್ತಾರೆ. ನೋಡಿ ದಯವಿಟ್ಟು ತಾವು ಹೋಲಿಕೆ ಮಾಡಿ. BJP ಅವರ ಹಿಂದಿನ 4 ವರ್ಷ ಅವಧಿನಲ್ಲಿ ಅವರು ನೀಡಿದ್ದು ಬದೇ 201 ಕೋಟಿ ರೂಪಾಯಿ. ಇದೇ BJP ಅವರು ಇವತ್ತೇನು ಕಲಬುರಗಿ ಮತ್ತು ವಿಜಯಪುರದಲ್ಲಿ ಸಮೀಕ್ಷೆ ಮಾಡ್ತಾ ಇದ್ದಾರೆ, ಅವರು ಅಧಿಕಾರದಲ್ಲಿದ್ದಾಗ ಯಡಿಯೂರಪ್ಪ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ರು, ನೀವು ಹೆಂಗೆ ಬೇಕೆ ಹಾಗೆ ನೀವು ರಿಪೋರ್ಟ್ಗಳು ಕೊಡಬೇಡಿ, ನನ್ನ ಹತ್ರ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ ಅಂತ ಹೇಳಿದವರು. ಹೋದ ಬಾರಿ ಯಡಿಯೂರಪ್ಪನವರು ವೈಮಾನಿಕ ಸಮೀಕ್ಷೆ ಮಾಡೋ ನೆಪದಲ್ಲಿ ಏರ್ಪೋರ್ಟಿಂದ ಹೊರಗಡೆನೂ ಕೂಡ ಬಂದಿಲ್ಲ, ರೈತರಿಗೂ ಭೇಟಿಯಾಗಿಲ್ಲ, ಅಧಿಕಾರಿಗಳಿಗೂ ಭೇಟಿಯಾಗಿಲ್ಲ, ಹಾಗೇ ಹೋದರು. ಸೊ ಅವರಿಂದ ನಾವು ಏನು ಪಾಠ ಕಲಿಯೋದಿಲ್ಲ. ನಾವು ಕಳೆದ 2 ವರ್ಷದಲ್ಲಿ 1417 ಕೋಟಿ ರೂಪಾಯಿಯನ್ನು ನಾವು ಪಾವತಿ ಮಾಡಿದ್ದೇವೆ. ಇನ್ಶೂರೆನ್ಸ್ನಲ್ಲೇ ನಾವು 651 ಕೋಟಿ ಮಾಡಿದ್ದೇವೆ. ನೆಟ್ಟೆ ರೋಗ ಬಂದಾಗೂ ಕೂಡ ಸರ್ಕಾರನೇ ನೆರವು ನೀಡಿದ್ದು. ಸೊ ಆದ್ದರಿಂದ ಈಗಲೂ ಕೂಡ ಏನೇನು ಹಾನಿಯಾಗಿದೆ, ಮೂಲಭೂತ ಸೌಕರ್ಯ ಇರ್ಬೋದು, ಹೊಲಗಳಿರ್ಬೋದು, ಬೆಳೆ ನಾಶ ಇರ್ಬೋದು, ಅದೆಲ್ಲನೂ ಕೂಡ ಜಂಟಿ ಸಮೀಕ್ಷೆ ಆಗಲಿ. ಆತುರದಲ್ಲಿ ನಾವು ಮಾಡಿದ್ರೆ ರೈತರಿಗೆ ನಾವು ನ್ಯಾಯ ಒದಗಿಸ್ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ಮಳೆ ನಿಂತಾದಮೇಲೆ, ನೀರು ಏನು ಸ್ವಲ್ಪ ವಾಪಸ್ ಹೋದ್ಮೇಲೆ, ಅದಾದಮೇಲೆ ಜಂಟಿ ಸಮೀಕ್ಷೆಯನ್ನು ನಡೆದ್ಬಿಟ್ಟು ನಾವು ಸರ್ಕಾರಕ್ಕೆ ಒಂದು ವರದಿಯನ್ನು ಸಲ್ಲಿಸ್ತೀವಿ. ಈಗಾಗಲೇ ಇಂಟ್ರೀಮ್ ರಿಪೋರ್ಟನ್ನು ನಾವು ಸಲ್ಲಿಸಿದ್ದೇವೆ. ಸೊ 1 ಲಕ್ಷಕ್ಕಿಂತ ಹೆಚ್ಚು 1 ಲಕ್ಷ ಹೆಕ್ಟೇರ್ಗಿಂತ ಹೆಚ್ಚು ಬೆಳೆ ಹಾನಿ ಆಗಿದೆ. ಸೊ ವಿ ವಿಲ್ ಇವ್ಯಾಲ್ಯೂಯೇಟ್. ಏನು ಕೊಟ್ಟರು ನಾವು ಅಕ್ಯುರೇಟ್ ಫಿಗರ್ಸ್ ಕೊಟ್ಟರೆ ನಮಗೆ ಪರಿಹಾರ ಸಿಗುತ್ತೆ. ಸುಮ್ಮನೆ ನಾವು ಕಾಟಾಚಾರಕ್ಕೆ ನಾವು ಕೊಟ್ಟರೆ ಯಾವುದೇ ರೀತಿಯಾದಂಥ ಪರಿಹಾರ ನಮ್ಗೆ ಸಿಗೋದಿಲ್ಲ. ವಿಜೇಂದ್ರ ಅವರು ಹೇಳ್ತಾರೆ, ಕಲಬುರಗಿನಲ್ಲಿ ಚಿತ್ತಾಪುರ ತಾಲೂಕಿನ ಹಳ್ಳಿಗಳಿಗೂ ವಿಸಿಟ್ ಮಾಡ್ತಾರೆ. ಅವ್ರು ಹೇಳುವಂಥದ್ದು, ಯಡಿಯೂರಪ್ಪನವರು ಕೇಂದ್ರದ ಕಡೆ ಕಾಯ್ಕೊಂಡು ಕೂಡಲಿಲ್ಲ, ಮೊದಲು ಏನು ಕೊಡಬೇಕು ಎಲ್ಲ ಕೊಟ್ಬಿಟ್ಟು ನಾವು 1417 ಕೋಟಿ ರೂಪಾಯಿ ಯಾರು ಅವ್ರು ಕೊಟ್ಟಿದ್ದ? ಆಯ್ತು, ಅರೆ ಅವರೇ ಪೂಜೆ ಅಪ್ಪಾಜಿನೇ ತಾನೇ ಹೇಳಿದ್ದು ನೋಟ್ ಛಪಾಸ ಮಿಷಿನ್ ಇಲ್ಲ ಅಂತ. ಅವ್ರದ್ದೇ ತಾನೇ, ಅವ್ರ ತಂದೆಯವ್ರ ತಾನೇ ಬಂದೇ ಇಲ್ಲ ಇಲ್ಲಿ ಕಲಬುರಗಿಗೆ. ಈಗ ಮಾಡೋಣ ರೀ, ನೋಡಿ, ಒಂದನೇದು ಯಾರು ಕಾಯ್ಕೊಂಡಿದಾರ್ರಿ? ಹೋದ ಬಾರಿ ಕಾಯ್ಕೊಂಡು ಕೂತಿದ್ವಾ? ಸುಪ್ರೀಂ ಕೋರ್ಟ್ ನಾವು ನಮ್ದೇನು ಪಾಲಿದೆ ನಮ್ಗೆ ಕೊಟ್ಟು ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಾಗಿತ್ತು. ನಾವು ಮರ್ತೋಗ್ಬಿಟ್ಟಿದ್ರ BJP ಅವರು? ವಿಜೇಂದ್ರ ಅವ್ರಿಗೆ ನಾನು ದಯವಿಟ್ಟು ನೆನಪಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ, ಹೋದ ಬಾರಿ ಸುಪ್ರೀಂ ಕೋರ್ಟ್ ಏನು ಆದೇಶ ಕೊಟ್ಟಿದೆ ಸ್ವಲ್ಪ ಓದಿ. ಕೇಂದ್ರ ಸರ್ಕಾರದ ಬಗ್ಗೆ. ರಾಜ್ಯ ಸರ್ಕಾರ ನಮ್ಮ ಕರ್ತವ್ಯ ನಾವು ಮಾಡಿದ್ಮೇಲೆ ನಿಮ್ಮ ಹತ್ರ ಕೇಳಿದ್ದು. ಆಮೇಲೆ ಏನು BJP ಅವ್ರು ಹೆಂಗೆ ಬಿಂಬಿಸ್ತಾ ಇದ್ದಾರೆ ಅಂದರೆ, ನಮ್ಮ ಮೇಲೂ ಭಾಳ ದೊಡ್ಡ ಉಪಕಾರ ಮಾಡ್ತಾ ಇದ್ದಂಗೆ ಇದೆ ಅಲ್ಲ ಕೇಂದ್ರ ಸರ್ಕಾರ. ತೆರಿಗೆ ನಮ್ಮದು, GST ಪಾವತಿ ಮಾಡ್ತಾ ಇರೋದು ನಾವು. ಏನು ನಿಮ್ಮ IT ಏನು ಎಕ್ಸ್ಪೋರ್ಟ್ಸ್ನಲ್ಲಿ 4.5 ಲಕ್ಷ ಕೊಡ್ತಾ ಇರೋದು ನಾವು. ಏನು ದೊಡ್ಡ ಉಪಕಾರ ಮಾಡ್ತಾ ಇದ್ದೀರಾ ನೀವು? ನಮ್ಮ ಬೆವರಿಗೆ ತಕ್ಕ ಬೆಲೆ ಕೊಡಿ ಅಂತ ಇದ್ದೀವಿ ಅಷ್ಟೇ. ಏನು ಕಷ್ಟಪಟ್ಟು ಕನ್ನಡಿಗರು ಬೆವರು ಸುರಿಸ್ತಾ ಇದ್ದಾರಲ್ಲ, ಅದಕ್ಕೆ ಕೂಲಿ ಕೇಳ್ತಾ ಇರೋದು ಸ್ವಾಮಿ, ಪುಕ್ಸಟ್ಟೆ ಏನು ಕೇಳ್ತಾ ಇಲ್ಲ.
ಆಮೇಲೆ ನಮ್ಮ ಕರ್ತವ್ಯವನ್ನು ನಿರ್ವಹಿಸ್ಬಿಟ್ಟು ನಮ್ಮ ಜವಾಬ್ದಾರಿಯನ್ನು ಮುಗಿಸಿ ನಮ್ಮ ಕೈಲಿ ಎಷ್ಟು ಹಣ ಆಗ್ತದೆ ಅದು ಕೊಟ್ಬಿಟ್ಟು ಕೇಳ್ತಾ ಇರೋದು. ನೀವೇನು ಮಾಡ್ತಾ ಇದ್ದೀರಾ? ನೀವು ಎಲ್ಲರೂ ಸೇರಿ ಹೋಗಿ ಅಲ್ಲಿ ಸರ್ಕಾರಕ್ಕೆ ಒತ್ತಾಯ ಹಾಕೋದು ಬಿಟ್ಟು ಅಲ್ಲಿ ಕೇಳೋ ನಿಮಗೆ ತಾಕತ್ತು ಇಲ್ಲ, ದಮ್ಮಿಲ್ಲ. ಇಲ್ಲಿ ಬಂದು ಸುಮ್ಮನೆ ಮೀಡಿಯಾ ಮುಂದೆ ಹೇಳೋದಲ್ಲ, ಅಲ್ಲಿ ಹೋಗಿ ತೋರಿಸಿ ನಿಮ್ಮ ಪೌರುಷ. ಇಲ್ಲ, ಅವ್ರು ಹೇಳ್ತಿರೋದು ಮಂತ್ರಿಗಳು ಎಲ್ಲೂ ಹೋಗ್ತಾ ಇಲ್ಲ, ನಿಮ್ಮ ಮಂತ್ರಿಗಳಿಗೆ ನಿಮ್ಮ ಜಿಲ್ಲಾ ರೀ ನಾವೇನು BJP ಅವ್ರಿಗೆ ಅಟೆಂಡೆನ್ಸ್ ಹಾಕ್ಬೇಕೇನ್ರಿ? ಜನರಿಗೆ ತಾನೇ ಅಟೆಂಡೆನ್ಸ್ ಹಾಕಬೇಕು. ಅಟೆಂಡೆನ್ಸ್ ಹಾಕಿಲ್ಲ ಅಂದರೆ ಜನರು ತೀರ್ಪು ತಗೋತಾರೆ, ಜನರು ನಮ್ಗೆ ಶಿಕ್ಷೆ ಕೊಡ್ತಾರೆ ಚುನಾವಣೆಯಲ್ಲಿ. ಇವ್ರ ಹತ್ರ ಹೇಳ್ಬಿಟ್ಟು ಹೋಗ್ಬೇಕಾ? ಇವ್ರ ಹತ್ರ ನಾವು ಕೊಡ್ಬೇಕಾ? ನಮ್ಮ ಏನು ದಿನಚರಿ ಇವ್ರ ಹತ್ರ ಕೊಡ್ಬೇಕಾ? ನಾವು ಯಾವ ರೂಟಿಗೆ ಹೋಗ್ತಾ ಇದ್ದೀವಿ, ಎಲ್ಲಿ ಹೋಗ್ತಾ ಇದ್ದೀವಿ? ವಿ ಆರ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ BJP. ಅವ್ರ ಆಪೋಸಿಷನ್ ಇದ್ದಾರೆ, ಕೇಳಲಿ, ಟೀಕೆ ಮಾಡಲಿ, ಅವ್ರದ್ದೇನಾದರೂ ಸಲಹೆಗಳಿದ್ರೆ ಸ್ವೀಕಾರ ಮಾಡೋಣ. ಸುಮ್ಮನೆ ಟೀಕೆ ಮಾಡೋಕ್ಕಲ್ಲ. ಈಗ ಇವರು ಹಿಂದೆ ಪ್ರವಾಹ ಬಂದಾಗ ಇವರೆಲ್ಲ ಎಲ್ಲಿದ್ರಿ? ಕಲಬುರಗಿಗೆ ಒಂದು ಮಂತ್ರಿ ಕೂಡ ಯೋಗ್ಯತೆ ಇರಲಿಲ್ಲ BJPಗೆ. ಒಂದು ಮಂತ್ರಿ ಕೊಟ್ಟಿದ್ದಾರಾ ಹಿಂದಿನ ಸರ್ಕಾರದಲ್ಲಿ? ಇವರೇನು ಮಾತಾಡ್ತಾ ಇದ್ದಾರೆ? ಕಲ್ಯಾಣ ಕರ್ನಾಟಕದಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಹೋದ ಬಾರಿ BJP ಸರ್ಕಾರ ಇದ್ದಾಗ ಅದಕ್ಕೆ ಜನರಲ್ಲ ಇಷ್ಟು ಭಾರಿ ಬಹುಮತದಿಂದ ನಮ್ಗೆ ಗೆಲ್ಸಿದ್ದು. ವಿ ಆರ್ ರೆಸ್ಪಾನ್ಸಿಬಲ್ ಗೌರ್ಮೆಂಟ್, ವಿ ಆರ್ ಅ ರೆಸ್ಪಾನ್ಸಿವ್ ಗೌರ್ಮೆಂಟ್. ನಾವು ಮಾಡ್ತೀವಿ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಪ್ರಧಾನಮಂತ್ರಿ ಏನ್ರಿ? ಕಲ್ಪನಾ ಇದು ಇದೆಯಾ? ಸಾಮಾನ್ಯ ಪ್ರಜ್ಞೆ ಇದೆಯಾ ಅವರಿಗೆ? ಮಾತಿದ್ರೆ ರಾಹುಲ್ ಗಾಂಧಿ ಉತ್ತರಿಸ್ಬೇಕು, ಸೋನಿಯಾ ಗಾಂಧಿ ಉತ್ತರಿಸ್ಬೇಕು, ಖರ್ಗೆ ಅವರು ಉತ್ತರಿಸ್ಬೇಕು. ಮತ್ತು ಇವ್ರು ಡೆಲ್ಲಿನಲ್ಲಿ ಇವ್ರೇನು ಕತೆ ಕಾಯ್ತಾ ಇದ್ದಾರೆ? ಮೋದಿ ಅವರು ಮತ್ತು ಅಮಿತ್ ಶಾ ಅವರು. ಈ ಸಮೀಕ್ಷೆ ಮೂಲಕ ರಾಜ್ಯ ಸರ್ಕಾರ ಪಗಡೆ ಆಟ ಆಡ್ತಾ ಇದೆ ಅಂತಿದೆ. ಈಗ ನಮಗೆ ಸಮೀಕ್ಷೆಗೆ ವಿರೋಧ ಇಲ್ಲ, ಆದರೆ ಅವರು ಜಾತಿ ಇಲ್ಲ, ಮೋದಿ ಅವರು ಜಾತಿ ಸಮೀಕ್ಷೆ ಮಾಡ್ತೀನಿ ಅಂತ ಒಪ್ಕೊಂಡ್ರಲ್ಲ, ಅದು ಮಾಸ್ಟರ್ ಸ್ಟ್ರೋಕಾ? ನಾವು ಜಾತಿ ಸಮೀಕ್ಷೆ ಅಲ್ಲ, ಯಾವ್ಯಾವ ಜಾತಿಗಳು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿದೆ ಅಂತ ತಿಳ್ಕೊಳೋದು ತಪ್ಪ. ಆಮೇಲೆ ಇದು ದತ್ತಾಂಶ ಪಡೆದೇ ಇದೆ. ನಾವು ನಿಯಮಗಳು ಮಾಡಬೇಕು, ನೀತಿಗಳು ಮಾಡಬೇಕು. ನಾವು ನೀತಿಗಳು ಮಾಡಿದಾಗ ನೀವು ಕೇಳ್ತೀರಾ ಇದೆಲ್ಲಿಂದ ಬಂತು, ಈ ನೀತಿ ಯಾಕೆ, ಆ ನೀತಿ ಯಾಕೆ, ಈ ಯೋಜನೆ ಬರೀ ಈ ಸಮಾಜದವ್ರಿಗೆ ಯಾಕೆ ಅಂತ ಕೇಳ್ತೀರಲ್ರಿ. ಸ್ವಲ್ಪನ ಕಾಮನ್ ಸೆನ್ಸ್ ಇದೆಯಾ ಇವರಿಗೆ, BJPನವರಿಗೆ? ಇವ್ರ ಯೋಗ್ಯತೆಗೆ ಸೆನ್ಸಸ್ ಮಾಡೋಕ್ಕಾಗಿಲ್ಲ 10 ವರ್ಷದಲ್ಲಿ. ಇವ್ರು ಸೆನ್ಸಸ್ ಮಾಡಿದರೆ ನಮಗೇನು ಅಗತ್ಯ ಆಯಿತು ಇದು ಮಾಡೋದು? ಬಿಕಾಸ್ ಇವರು ಸೆನ್ಸಸ್ ಮಾಡಿದ್ರೆ, ನ್ಯಾಷನಲ್ ಸೆನ್ಸಸ್ ಏನಾದರೂ ಮಾಡಿದ್ರೆ ಮೋದಿಯವರ ಬಂಡವಾಳ ಬಯಲಾಗುತ್ತೆ. ಇವರೇನು ವಿಶ್ವಗುರು ಅಂದ್ಕೊಂಡು ಹೇಳ್ಕೊಂಡು ಓಡಾಡ್ತಾರೆ, ಅದೆಲ್ಲನೂ ಕೂಡ ಕುಸಿದೋಗುತ್ತೆ. ಮೋದಿಯವರ ಏನು ಮಾಸ್ಟರ್ ಸ್ಟ್ರೋಕ್ಗಳದು ನಿಜಾಂಶ ಗೊತ್ತಾಗುತ್ತೆ ಅಂತ. ಯಾಕೆ ಮಾಡಿಲ್ಲ ರೀ ಸೆನ್ಸಸ್? ಯಾಕೆ ಮಾಡಿಲ್ಲ ಹೇಳಿ ನನಗೆ? ನ್ಯಾಷನಲ್ ಸೆನ್ಸಸ್ಸು ಇಷ್ಟೊತ್ತಿಗೆ ಆಗಬೇಕಾಗಿತ್ತು. ನ್ಯಾಷನಲ್ ಸೆನ್ಸಸ್ ಆಗಿದ್ದಿದ್ರೆ ಇದಕ್ಕೆ ಯಾಕೆ ಕೈ ಹಾಕ್ತಾ ಇದ್ವಿ ನಾವು? ಸರ್ವೆ ಮಾಡಬಾರ್ದಾ? ಆಗ BJPಯವರಿಗೆ ಕಾಮನ್ ಸೆನ್ಸ್ ಇಲ್ಲ. ದ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಆಫ್ ಕರ್ನಾಟಕ ಕ್ಯಾನ್ ಡೂ ಸರ್ವೇಸ್. ದೇ ಆರ್ ಎಂಟೈಟಲ್ಡ್, ದೇ ಆರ್ ಎಂಪವರ್ಡ್ ಕಾನ್ಸ್ಟಿಟ್ಯೂಷನಲಿ ಆ್ಯಂಡ್ ಲೀಗಲಿ ಡಿ ಡೂ ಸರ್ವೇಸ್. ಅದು ಮಾಡ್ತಾ ಇದ್ದೀವಿ. ಇವ್ರಿಗೇನು ಕಡಿತಾ ಇದೆ? ಆಮೇಲೆ ಒಂದು ನಿಮಿಷ ಸರ್, ಈಗ ಜೋಶಿ ಅವರು ಮತ್ತು ಇನ್ನೊಬ್ಬ ಯಾರು ಬೆಂಗಳೂರು ಸಂಸದರು ತೇಜಸ್ವಿ ಸೂರ್ಯ ಹೇಳ್ತಾ ಇದ್ದಾರೆ ಇದು ದತ್ತಾಂಶ ಮಾರಾಟ ಆಗುತ್ತೆ, ನಾನು ಮಾಡಲ್ಲ. ಒಬ್ಬರು ಜವಾಬ್ದಾರಿ ಸ್ಥಾನಮಾನದಲ್ಲಿರುವಂಥ ಮಾತೇನ್ರಿ? ಅಂದರೆ ನಾಳೆ ಕಾಸ್ಟ್ ಸೆನ್ಸಸ್ ಇವ್ರು ಮಾಡ್ತಾರಲ್ಲ ಮೋದಿಯವರು, ಅದನ್ನು ಮಾರಾಟಕ್ಕೆ ಇಡ್ತಾರಾ? ಈ ದತ್ತಾಂಶಗಳೆಲ್ಲ ನೀವೇನು ಸೆನ್ಸಸ್ಸಿಂದ ಮಾಡ್ತೀವಿ, ಎಷ್ಟಕ್ಕೆ ಮಾಡ್ತಾ ಇದ್ದೀರಾ, ಯಾರಿಗೆ ಮಾಡ್ತಾ ಇದ್ದೀರಾ ಅದನ್ನು ಹೇಳಿ. ಮತ್ತೆ ಇವ್ರಿಗೆ ಗೊತ್ತಿದೆಯಾ? ಡೇಟಾ ಪ್ರೈವಸಿ ಆ್ಯಕ್ಟನ್ನು ಹೇಗೆ ಬಾಂಬೆ ಹೈಕೋರ್ಟಲ್ಲಿ ಸ್ಟೇ ಸಿಕ್ಕಿದ್ದು ಮರ್ತೋಗ್ಬಿಟ್ಟಿದ್ದಾರೆ ಇವರು. ನೋಡಿ, ಕಾಂತರಾಜ್ ವರದಿ ಆದಮೇಲೆ ನಮ್ಮ ಸರ್ಕಾರ ಬಿತ್ತು. ಕಂಟಿನ್ಯೂಯೇಷನ್ ಇದ್ದಿದ್ರೆ ನಾವು ಮಾಡ್ತಾ ಇದ್ವಿ. ಅಲ್ಲಿ ಸಾಕಷ್ಟು ದತ್ತಾಂಶಗಳು ಸಿಕ್ಕಿತ್ತು, ಅದನ್ನು ನಾವು ಮುಂದುವರಿಸ್ತಾ ಇದ್ವಿ. ಇವ್ರಿಗೆ ಕಾಳಜಿ ಇದ್ದಿದ್ರೆ ಹಿಂದುಳಿದ ವರ್ಗದವ್ರ ಬಗ್ಗೆ ಇವ್ರು ತೊಗೊಂಡು ಮಾಡ್ಬೋದಾಗಿತ್ತಲ್ಲ. ಆಯಿತು, ನೀವು ರಿಪೋರ್ಟ್ ಎಲ್ಲನೂ ರಿಪೋರ್ಟ್ನಲ್ಲಿರುವಂಥ ಎಲ್ಲ ಅಂಶಗಳು ಬೇಡ ಅಂದ್ರೂ ದತ್ತಾಂಶ ತೊಗೋಬೋದಾಗಿತ್ತಲ್ಲ, ಯಾಕೆ ತೊಗೊಂಡಿಲ್ಲ? ಆಮೇಲೆ ಇವರು ಎಲ್ಲರೂ ಯಾರು ಇದು ಬೇಡ ಅಂತ ಇದ್ದಾರೆ, ಯಾವ ವರ್ಗದವ್ರಿ? ಜೋಶಿಯವ್ರು ಇರ್ಬೋದು, ನಿಮ್ಮ ತೇಜಸ್ವಿ ಸೂರ್ಯ ಇರ್ಬೋದು, ಯಾವ ವರ್ಗದವರು? ಇವರಿಂದಾನೇ ಅಲ್ವಾ ಇದು ಚತುರ್ವರ್ಣ ಬಂದಿರೋದು. ಅದಕ್ಕೆ ಬೇಡ ಅಂತ ಇದ್ದಾರೆ ಇವರು. ಹಿಂದುಳಿದ ವಿರೋಧಿ ನೀತಿಗಳನ್ನು ಇವರನ್ನು ಅನುಸರಿಸ್ತಾ ಇದ್ದಾರೆ. ಏನಾಗುತ್ತೆ ಹೇಳಿ? ಒಬ್ಬ ಹಿಂದುಳಿದ ವರ್ಗದವ್ರು ಇರ್ಬೋದು, ದಲಿತರು ಇರ್ಬೋದು, ಅಥವಾ ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗದವರು ಆರ್ಥಿಕ ಶೈಕ್ಷಣಿಕ ಏನು ಅವ್ರ ಹಿನ್ನೆಲೆ ಏನಿದೆ ಅಂತ ತಿಳ್ಕೊಳತ್ತಪ್ಪ ಸರ್ಕಾರ. ಮತ್ತು ನೀತಿ ಹೆಂಗೆ ಮಾಡ್ತೀವಿ ನಾವು? ಸೊ ಇವರೆಲ್ಲರೂ ಪಾಪ ಚೆನ್ನಾಗಿದ್ದಾರೆ. ಇವರು ಇದೇ ತೇಜಸ್ವಿ ಸೂರ್ಯ ಇವಾಗ ಏನು ಹಿಂದುತ್ವ ಅಂತ ಓಡಾಡ್ತಾ ಇದ್ದಾರಲ್ಲ, ಯಾವ ಕಾಲೇಜಲ್ಲಿ ಓದಿದ್ದು, ಯಾವ ಸ್ಕೂಲಲ್ಲಿ ಓದಿದ್ದು? ಕಾನ್ವೆಂಟ್ನಲ್ಲಿ. ಹೌದಾ?
ಇವ್ರು ಯಾವುದೋ RSS ಶಾಖೆನಲ್ಲಿ ಓದಿಲ್ಲ, ಇವ್ರು ಕಾನ್ವೆಂಟ್ನಲ್ಲಿ ಓದಬೇಕಂತೆ, ಇವ್ರಿಗೆ ಇಂಗ್ಲೀಷ್ ಗೊತ್ತಾಗಬೇಕಂತೆ, ಇವ್ರು ಒಳ್ಳೊಳ್ಳೆ ಸ್ಕೂಲ್ಗಳಿಗೆ ಕಳಿಸ್ಬೇಕು, ಅಬ್ರಾಡ್ ಹೋಗ್ಬೇಕಂತೆ. ಆದರೆ ಹಿಂದುಳಿದ ವರ್ಗದವರು, ದಲಿತರು, ಅವರಿಗೇನು ಆಗಬಾರ್ದಂತೆ. ಚೆಕ್ ಮಾಡ್ಕೊಳ್ಳಿ, ಇವ್ರ ಮಕ್ಕಳು ಮೊಮ್ಮಕ್ಕಳೆಲ್ಲ ಯಾವ್ಯಾವ ಸ್ಕೂಲ್ ಯಾವ್ಯಾವ ಕಾಲೇಜಲ್ಲಿ ಓದ್ತಾ ಇದ್ದಾರೆ ಅಂತ.